ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಆರ್ಕಿಟೆಕ್ಟ್ ಲಿಂಗಸುಗುರು ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಉಜ್ವಲ್ ಯೋಜನಾ 2.0 ಇದ್ರ ಬಗ್ಗೆ ತಿಳಿಯೋಣ. ಉಜ್ವಲ್ ಯೋಜನೆಯಡಿ ಉಚಿತ ಗ್ಯಾಸ್ ಸಂಪರ್ಕಕ್ಕೆ ಮತ್ತೊಮ್ಮೆ ಅವಕಾಶ ರಾಜ್ಯ ಸರ್ಕಾರ ನೀಡಿದೆ. ಅರ್ಜಿ ಸಲ್ಲಿಸುವುದು ಹೇಗೆ ಎಂದು ಈ ವಿಡಿಯೋ ಕೊನೆವರೆಗೂ ನೋಡಿ. ಯಾರ್ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ. ಮತ್ತು ಈ ವಿಡಿಯೋ ನೋಡ್ತಾ ಇರೋರು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜನರಿಗೆ ಸಹಾಯವಾಗುವ ಅನೇಕ ಯೋಜನೆಗಳನ್ನು ಸರ್ಕಾರ ಜಾರಿಗೊಳಿಸಿದೆ. ಇವುಗಳಲ್ಲಿ ಉಚಿತ LPG ಸಂಪರ್ಕವು ಒಂದು. ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಯ ಅಡಿಯಲ್ಲಿ ಈಗಾಗಲೇ ಬಡತನ ರೇಖೆಗಿಂತ ಕೆಳಗಿರುವವರು ಲಕ್ಷಾಂತರ ಮಹಿಳೆಯರಿಗೆ ಉಚಿತ ಗ್ಯಾಸ್ ಕನೆಕ್ಷನನ್ನು ಒದಗಿಸಿದೆ. ಹೌದು, ಎಲ್ಲರೂ ಸಹ ಅಷ್ಟೇ. ಮೊದಲು ಅಂದರೆ ಈಗ ಒಂದು 4-5 ಇಯರ್ಸ್ ಬ್ಯಾಕ್ ನೋಡಿದರೆ ಅವರೆಲ್ಲ ಒಲೆ ಮೇಲೆ ಸೌದೆ ಎಲ್ಲ ತಂದು ಒಲೆ ಮೇಲೆ ಅಡುಗೆ ಮಾಡೋದು ನೋಡ್ತಿದ್ವಿ. ಬಟ್ ಈಗ ಉಜ್ವಲ ಯೋಜನೆ ಬಂದಮೇಲೆ ಎಲ್ಲರ ಮನೆಯಲ್ಲೂ ಸಹ LPG ಗ್ಯಾಸ್ ಇದ್ದಾವೆ. ಕೆಲವೊಬ್ಬರು ಬೆರಳೆಣಿಕೆಯಷ್ಟು ಮನೆಯಲ್ಲಿ ಇರದೇ ಇರ್ಬೋದು. ಆದರೆ ಎಲ್ಲ ಗ್ರಾಮೀಣ ಪ್ರದೇಶದಲ್ಲೂ ಸಹ ನೀವು ಹೋಗಿ ನೋಡ್ಬೋದು, ನೀವು ಅಬ್ಸರ್ವ್ ಮಾಡಿರ್ತೀರ. ಈ ಯೋಜನೆಯ ಸಹಾಯವನ್ನು ಎಲ್ಲ ಮಹಿಳೆಯರು ಸಹ ಪಡೆದಿದ್ದಾರೆ. ಈ ಯೋಜನೆಯನ್ನು ಈಗ ಮತ್ತೆ ವಿಸ್ತರಿಸಲಾಗಿದ್ದು ಎಲ್ಲರೂ ಸಹ ಈ ಒಂದು ಯೋಜನೆಯ ಸಹಾಯ ಪಡೆಯಬಹುದಾಗಿದೆ. ಈ ಕೆಲವೊಬ್ಬರು ಅಂದರೆ ಈಗ BPL ಕಾರ್ಡ್ ಇರೋರು, ರೇಷನ್ ಕಾರ್ಡ್ ಪ್ರಾಬ್ಲಮ್ ಆಗಿರೋರು ಅಂಥವ್ರು ಏನಾದರೂ ಮಾಡಿಸಿಲ್ಲ ಅಂತ ಹೇಳಿದ್ರೆ ಈಗ ಮತ್ತೆ ಈ ಒಂದು ಅವಕಾಶ ನಿಮಗೆ ಸಿಕ್ಕಿದೆ. ನೀವು ಈ ಒಂದು ಉಜ್ವಲ್ ಯೋಜನೆಗೆ ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ಖಂಡಿತ ನಿಮಗೂ ಸಹ ಫ್ರೀ LPG ಗ್ಯಾಸ್ ಸಿಗುತ್ತೆ. ಇದು ಎಲ್ಲರಿಗೂ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಯಾಕಂದರೆ ಕೆಲ ಬಡ ಮಹಿಳೆಯರಿಗೆ ಅವರಿಗೆ ದುಡ್ಡು ಕೊಟ್ಟು ತೊಗೊಳಕ್ಕೆ ಆಗದೆ ಇರೋ ಟೈಮಲ್ಲಿ ಈ ಥರ ಒಂದು ಉಜ್ವಲ್ ಗ್ಯಾಸ್ನ ಫ್ರೀಯಾಗಿ ಕೊಟ್ಟರೆ ಅವರಿಗೂ ಸಹ ತುಂಬಾ ಹೆಲ್ಪ್ ಆಗುತ್ತೆ. ಇವ್ರದ್ದೆಲ್ಲ ಯಾಕ್ರಿ, ನಮ್ಮ ಮನೇಲೂ ಅಷ್ಟೇ. ಯಾವಾಗ ಈ ಉಜ್ವಲ್ ಯೋಜನೆ ಬಂತಲ್ಲ ಆಗಲೇ ನಮ್ಮ ಮನೇಲೂ ಸಹ ಗ್ಯಾಸ್ ಬಂದಿದ್ದು. ಅದಕ್ಕಿಂತ ಮುಂಚೆ ನಮ್ಮ ಮನೇಲೂ ಸಹ ಸೌದೆನ ಯೂಸ್ ಮಾಡಿಬಿಟ್ಟು ನಾವು ಅಡುಗೆ ಎಲ್ಲ ಮಾಡ್ತಾಯಿದ್ವಿ. ನನಗೆ ನೆನಪಿದೆ. ಇನ್ನು ಸಾಮಾನ್ಯ ಜನರು ಅನುಕೂಲಕ್ಕಾಗಿ ದೇಶದಲ್ಲಿ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ಈ ಯೋಜನೆಯು 2016ರಲ್ಲಿ ಗ್ರಾಮೀಣ ಮಹಿಳೆಯರಿಗಾಗಿ ಅಂತಲೇ ಪ್ರಾರಂಭಿಸಲಾದ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಯಲ್ಲಿ ಇದು ಒಂದಾಗಿದೆ. ಇದು ಬಂದು 2016ರಲ್ಲಿ ಪ್ರಾರಂಭಿಸಲಾಗಿದೆ. ಆಗಲೇ ಗ್ರಾಮೀಣದಲ್ಲಿರುವಂತಹ ಮಹಿಳೆಯರು ತಮ್ಮ ಹತ್ತಿರದಲ್ಲಿರುವಂತಹ ಪಂಚಾಯತಿಗೆಲ್ಲ ಹೋಗಿ ಅರ್ಜಿ ಹಾಕಿ ಅದ್ರ ಮೂಲಕ ತಮ್ಮ ಮನೆಗೆ ಈ ಒಂದು ಗ್ಯಾಸ್ನ ಪ್ರಯೋಜನ ಪಡೆದಿದ್ದಾರೆ. ಅಂದರೆ LPG ಗ್ಯಾಸ್ನ ಕನೆಕ್ಷನನ್ನು ಫ್ರೀಯಾಗಿ ಪಡೆದಿದ್ದಾರೆ. ಈ ಥರ ಒಂದು ಎಲ್ಲರ ಮನೆಗೂ ಸಹ ಗ್ಯಾಸ್ನ ಪ್ರೊವೈಡ್ ಮಾಡ್ತಾ ಇರೋದು ಅಂದರೆ ಅವ್ರ ಇಂಟೆನ್ಷನ್ ಏನಂತಂದರೆ ಈಗ ಸೌದೆ ತಂದು ಒಲೆ ಹೊತ್ತಿಸಿ ಅಡುಗೆ ಮಾಡಿ ಇದರಿಂದ ಅಂದರೆ ಒಲೆಯಿಂದ ಬರುವಂತಹ ಹೊಗೆ ಮಾಲಿನ್ಯ ಅಂದರೆ ಈಗ ಗಾಳಿಯಲ್ಲಿ ಸೇರಿಕೊಂಡು ಪರಿಸರ ಮಾಲಿನ್ಯ ಉಂಟಾಗುತ್ತೆ. ಈ ಒಂದು ಒಳ್ಳೆಯ ಇಂಟೆನ್ಷನ್ ಇಟ್ಕೊಂಡು ಅವರು ಈ ಉಜ್ವಲ್ ಯೋಜನೆಯನ್ನು ಕೈಗೊಂಡರು. ಈಗ ಅದನ್ನು ಉಜ್ವಲ್ 2.0 ಅಂತ ಅಂದರೆ 2016ರಲ್ಲಿ ಬಂದಿರೋದು ಉಜ್ವಲ್ ಯೋಜನೆ ಅಷ್ಟೇ. ಈಗ ಬಂದಿರೋದು ಉಜ್ವಲ್ 2.0. ಈ ಯೋಜನೆಯು ಸಹ ಸೇಮ್. ಇನ್ನು ಯಾರ್ಯಾರು ಗ್ರಾಮೀಣದಲ್ಲಿರುವಂತಹ ಮಹಿಳೆಯರು ಗ್ಯಾಸನ್ನು ಪಡೆದಿಲ್ಲ, LPG ಗ್ಯಾಸ್ನ ಪಡೆದಿಲ್ವೋ ಅಂಥವರಿಗೆ ಒಂದು ಒಳ್ಳೆಯ ಅವಕಾಶ. ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬಿಟ್ಟು ನಿಮಗೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ನೆಲ್ಲ ತೊಗೊಂಡೋಗಿ ನಿಮ್ಮ ಹತ್ತಿರದಲ್ಲಿ ಇರುವಂತಹ ಕಂಪ್ಯೂಟರ್ ಸೆಂಟ್ರಿಗೆ ಭೇಟಿ ನೀಡಿ ನೀವು ಈ ಒಂದು ಉಜ್ವಲ್ ಯೋಜನೆಯ ಸಹಾಯವನ್ನು ಪಡೆಯಬಹುದು. ಈ ಯೋಜನೆಯ ಅಡಿಯಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ 5 ಕೋಟಿ ಮಹಿಳಾ ಸದಸ್ಯರಿಗೆ LPG ಗ್ಯಾಸ್ ಕೊಡಲಾಗಿದೆ. 2016ರಿಂದ ಇಲ್ಲಿವರೆಗೂ 5 ಕೋಟಿ ಮಹಿಳೆಯರಿಗೆ ಈ ಒಂದು LPG ಗ್ಯಾಸ್ನ ಕೊಡಲಾಗಿದೆ ಅಂತ ಹೇಳ್ಬಹುದು. ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಬೇಕಾಗಿರುವ ಅರ್ಹತೆಗಳನ್ನು ನೋಡೋಣ. ಈ ಒಂದು ಯೋಜನೆಗೆ ನಾವು ಅಪ್ಲೈ ಮಾಡಬೇಕಾದ್ರೆ ಏನೇನೆಲ್ಲ ಅರ್ಹತೆಗಳಿರಬೇಕಂತ ನೋಡೋಣ. ಮಹಿಳಾ ಭಾರತೀಯ ಪ್ರಜೆ ಆಗಿರಬೇಕು, ಅಂದರೆ ಭಾರತದವರೇ ಆಗಿರಬೇಕು. ಇದು ಕರ್ನಾಟಕದವ್ರಂತಲ್ಲ, ಭಾರತದವರಾಗಿರಬೇಕು. ನೆಕ್ಸ್ಟು ಈಗಾಗಲೇ ಯಾವುದೇ ಥರದ LPG ಸಂಪರ್ಕ ಹೊಂದಿರಬಾರ್ದು. ನಿಮ್ಮ ಮನೇಲಿ ಬೇರೆ ಯಾವುದಾದ್ರೂ LPG ಸಂಪರ್ಕ ಬೇರೆ ಗ್ಯಾಸ್ ಏನಾದರೂ ಇದೆಯಾ ಆಲ್ರೆಡಿ, ಆ ಥರದ್ದೇ ಅದು ಇರಬಾರ್ದು. 18 ವರ್ಷದ ಮೇಲೆ ಇರಬೇಕು. ನಿಮ್ಮ ಏಜ್ ಬಂದು 18 ವರ್ಷ ಮೇಲೆ ಇರಬೇಕು. ಅರ್ಜಿದಾರರು BPL ಕಾರ್ಡನ್ನು ಹೊಂದಿರಬೇಕು ಅಥವಾ ಅಂತ್ಯೋದಯ ಕಾರ್ಡನ್ನು ಹೊಂದಿರಬೇಕು. ನಿಮ್ಮದು ರೇಷನ್ ಕಾರ್ಡ್ BPL ಇರಬೇಕು ಅಥವಾ ಅಂತ್ಯೋದಯ ಹೊಂದಿರಬೇಕು. ನೆಕ್ಸ್ಟ್ ಇದಕ್ಕೆ ಬೇಕಾಗುವ ಡಾಕ್ಯುಮೆಂಟ್ಸ್ ಅಂದರೆ ಆಧಾರ್ ಕಾರ್ಡ್ ಬೇಕು, ರೇಷನ್ ಕಾರ್ಡ್ ಬೇಕು, ಬ್ಯಾಂಕ್ ಪಾಸ್ಬುಕ್ ಬೇಕು, ಮೊಬೈಲ್ ನಂಬರ್ ಬೇಕು ಮತ್ತು ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಈ ಒಂದು ಉಜ್ವಲ್ ಯೋಜನೆಯನ್ನು ಪಡೆಯಲು ಯಾರ್ಯಾರು ಕಾಯ್ತಾ ಇದ್ದೀರಾ, ನೀವು ಆದಷ್ಟು ಬೇಗ ಹೋಗಿ ನಿಮ್ಮ ಆನ್ಲೈನಲ್ಲಿ ಅಪ್ಲಿಕೇಶನ್ ರಿಜಿಸ್ಟರ್ ಮಾಡಿ ಈ ಯೋಜನೆಯ ಪ್ರಯೋಜನವನ್ನು ಪಡೆಯಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಇನ್ನಷ್ಟು ಮಾಹಿತಿಗಾಗಿ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.